ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಿಕ್ ಆ್ಯಂಡ್ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಕೆಲಸ ಮಾಡ್ತಾ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೂ ಕೂಡ ಹಾಗೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಯಾರ ಮನೇಲಿ ನೀವೆಲ್ಲರೂ ಕೆಲಸದವ್ರನ್ನ ಇಟ್ಕೋಬೇಕು ಅಥವಾ ಕೆಲಸಕ್ಕೆ ಅಪರೂಪಕ್ಕೆ ಕರೆಸ್ಕೊಂಡು ಎಲ್ಲ ವರ್ಕ್ ಮಾಡಿಸ್ಕೊಂಡು ಕಳಿಸೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅವ್ರನ್ನ ರೆಗ್ಯುಲರಾಗಿ ಇಟ್ಕೊತೀನಿ ಅನ್ನೋ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಬಟ್ ಯಾರಾದರೂ ಇಟ್ಕೊಂಡಿದ್ರೆ ಬಿಡ್ಸೋಕ್ಕೆ ದಯವಿಟ್ಟು ಹೋಗಬೇಡಿ. ಇನ್ ಕೇಸ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ನೀವು ಈ ಒಂದು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಆ ವಿಷಯಗಳು ಅಂತ ಅಂದರೆ, ಈಗ ನಾವು ಮೇಡ್ನ ನಾವು ಇಟ್ಕೊತೀವಿ ಅಂತ ಅಂದರೆ ಮನೆಗೆ ಕೆಲಸಕ್ಕೆ, ಅದು ಒಂಥರ ನಮಗೆ ಕಮಿಟ್ಮೆಂಟ್ ರೀತಿ. ಅವರು ಈಗಿನ ಕಾಲದಲ್ಲಂತೂ 1,000 1,500ಕ್ಕೆಲ್ಲ ಒಪ್ಪೋದೇ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಒಂದೊಂದು ಕೆಲಸಕ್ಕೆ 1,000 ಅಂತ ಅಂದ್ಕೊಬಿಡ್ತಾರೆ. ಪಾತ್ರೆ ತೊಳೆಯೋಕೆ 1,000, ನೆಲ ಒರ್ಸೋಕೆ 1,000, ಕಸ ಗುಡ್ಸೋಕ್ಕೆ 1,000, ಬಟ್ಟೆ ಒಗೆಯೋಕ್ಕೆ 1,000, ಎಕ್ಸ್ಟ್ರಾ ವರ್ಕಿಗೆ ಓವರ್ ಆಲ್ ಒಂದು 5,000. ಇನ್ನೇನು ಒಂದು ಎಕ್ಸ್ಟ್ರಾ ಕೆಲಸ ಮಾಡಿ ಅಂತ ಅಂದ್ರೂ 500,000 ಎಕ್ಸ್ಟ್ರಾ ಕೇಳ್ತಾರೆ ಅಲ್ವಾ. ಸೊ ಈಗ ಅಂತೂ ಅದೇ ಥರ. ಫಸ್ಟೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ 500 ರೂಪೀಸ್ ಕೊಟ್ಟರೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಮನ್ನು ಕೇರ್ ಮಾಡಿ ಹೋಗೋರು ನಾನು ಎಷ್ಟೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಇವಾಗ ನಾವು ಕೆಲಸದವ್ರು ಕರಿಬೇಕು ಅಂದರೆ ಅವ್ರ ಕಾಲಿಗೆ ಬೀಳೋದು ಒಂದು ಬಾಕಿ, ಅಷ್ಟು ಬೇಡಿಕೆ ಜಾಸ್ತಿ ಆಗಿಬಿಟ್ಟಿದೆ ಅವ್ರಿಗೆ. ಬಟ್ ಈ ಎಲ್ಲ ಬೇಡಿಕೆನ ನಾವು ಅವ್ರ ಮುಂದೆ ಇಡೋಕ್ಕಿಂತ ಮುಂಚೆ ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ಸೊ ಆಟಾಡ್ತಾನೆ ನಾವು ಮಾಪಿಂಗ್ ಇರ್ಬೋದು, ಡಸ್ಟಿಂಗ್ ಇರ್ಬೋದು, ಅದನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು. ತುಂಬ ದೊಡ್ಡ ಮನೆ ಅಂತ ಅನ್ನೋ ಆಗಿದ್ದರೆ ನೀವು ಪ್ರತಿದಿನ ಇಟ್ಕೊಳ್ಳೋ ಬದಲು ವೀಕ್ಲಿ ಒನ್ಸ್ ಹೈಯರ್ ಮಾಡ್ಕೊಳ್ಳಿ. ಯಾಕೆ ಅಂತ ಈ ಸಲಹೆಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಫುಲ್ ಮನೆಯೆಲ್ಲ ಮಾಡ್ಕೊಳಕ್ಕಾಗಲ್ಲ, ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಇದ್ದಾರೆ. ಬಟ್ ಆ ಥರ ಇದ್ದವರು ನಾವು ಡೈಲಿ ಕರೆಸ್ಕೊತೀವಿ, 5,000-6,000 ಕೊಡ್ತೀವಿ ಅನ್ನೋ ಬದಲು ವೀಕ್ಲಿ ಒನ್ಸ್ ಕರೆಸ್ಕೊಂಡು ಏನೇನು ಕ್ಲೀನ್ ಮಾಡಿಸ್ಕೊಂಡು ಒಂದು 200 ರೂಪೀಸ್ ಕೊಟ್ಟು, ಅಥವಾ ಅವ್ರು ಎಷ್ಟು ಕೇಳ್ತಾರೆ ಪರ್ ಡೇ ಅದನ್ನು ಕೊಟ್ಟು ಕಳಿಸಿ. ಹಾಗೆ ನಮಗೆ ದುಡ್ಡು ಉಳಿತಾಯ ಆಗುತ್ತೆ. ಹಾಗೆ ಅವರು ಬರೋದನ್ನ ನಾವು ಕಾಯಬೇಕಾಗುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಮ್ಮ ತಾಯಿದಿರೋರೆಲ್ಲ ಮಾಡ್ತಾಯಿದ್ರು, ಅವ್ರು ಬರೋದನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದು, ಅದೆಲ್ಲ ಮಾಡೋರು. ಸೊ ದಯವಿಟ್ಟು ಈ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ನೀವು ಮಾಡ್ಕೋಬೇಡಿ. ಯಾಕಂದರೆ ನಮ್ಮದೇ ಆದಂತಹ ಒಂದು ಪರ್ಸ್ನಲ್ ಲೈಫ್ಗೆ ಅವ್ರ ವಿಷಯವಾಗಿ ನಾವು ಕಮಿಟ್ಮೆಂಟ್ ತಗೊಳ್ಳೋದು ತಪ್ಪು ಅಂತಲೇ ಹೇಳ್ಬೋದು. ಅವ್ರು ಈ ಟೈಮಲ್ಲಿ 9:30ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಪಾತ್ರೆ ತೊಳೆಯೋ ಪಾತ್ರೆ ಏನೇ ಇದ್ದರೂ ಮುಂಚೆನೇ ಹಾಕ್ಬಿಟ್ಟು ನಾವು ರೆಡಿಯಾಗಿ ಕುತ್ಕೊಂಡ್ಬಿಡ್ತೀವಿ. ಎಲ್ಲ ತಿಂಡಿ ಟೈಮಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಓಕೆ, ಅವ್ರಿಗೆಲ್ಲ ನಮ್ಮ ತಿಂಡಿ ಅಡ್ಜಸ್ಟ್ ಆಗಲ್ಲ. ಇನ್ನು ಕೆಲವರು ತಿಂಡಿ ಕೊಟ್ಟು ಕಾಫಿ ಕೊಟ್ಟು ನಮಗೆ ಅಮೌಂಟು ಕೂಡ ಕೊಡಬೇಕು ಅನ್ನೋ ಒಂದು ಬೇಡಿಕೆನೂ ಕೂಡ ಇಡ್ತಾರೆ. ಸೊ ಇದೆಲ್ಲ ಬೇಡ. ಇದೊಂದು ವಿಷಯದಲ್ಲಿ ನೀವು ಕಂಟ್ರೋಲ್ ಮಾಡಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಮ್ಮ ಫ್ಯಾಮಿಲಿ ವಿಚಾರಗಳನ್ನ ದಯವಿಟ್ಟು ಯಾವುದೇ ಕೆಲಸದವ್ರ ಹತ್ರನೇ ಆಗಲಿ, ಯಾರ ಹತ್ರನಾದರೂ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ. ಯಾಕಂದರೆ ಫ್ಯಾಮಿಲಿಯಲ್ಲಿ 3ನೇ ವ್ಯಕ್ತಿಗಳ ಹತ್ರ ಮಾತಾಡೋದು ಬೇಡ. ಅದು ಯಾವಾಗೋ ಒಂದು ಲೀನಿಯನ್ಸ್ ತೊಗೊತಾರೆ. 3ನೇ ವ್ಯಕ್ತಿಗಳು ಯಾವತ್ತಿದ್ರೂ 3ನೇ ವ್ಯಕ್ತಿಗಳೇ ಅಂತಲೇ ಹೇಳ್ಬೋದು. ಇದು 2ನೇ ಮಾತು. ಯಾಕಂದರೆ ನಮ್ಮ ಹೆಣ್ಮಕ್ಳು ಅಂತ ಅಂದರೆ ಕೇಳಬೇಕಾ? ಯಾರಾದರೂ ತಮ್ಮ ಕಷ್ಟ ಸುಖನ ಹೇಳ್ಕೊಳ್ಳೋಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ಚಿಕ್ಕ ಪುಟ್ಟ ವಿಷಯನೇ ಹೇಳ್ತೀವಿ, ಇನ್ನು ಪರ್ಸ್ನಲ್ ಹೇಳಲಿಲ್ಲ ಅಂತ ಅಂದರು. ಇವತ್ತೇನು ಮಾಡಿದ್ರಿ? ನಾವು ಚಪಾತಿ ಮಾಡಿದ್ವಿ, ನೀವು ಚಿತ್ರಾನ್ನ ಮಾಡಿದ್ವಿ, ಉಳಿದಿತ್ತು, ಅವ್ರು ಬಂದಿದ್ದರು, ಇವ್ರು ಬಂದಿದ್ದರು. ಈ ಥರ ಹೇಳೋದ್ರಿಂದ ನಮ್ಮ ಸೆಕ್ಯೂರಿಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲಾದರೂ ಓದ್ವಿ ಅಂತಂದರೆ ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಬರಬೇಡಿ ಇವತ್ತು ನಾವು ಇರಲ್ಲ ಅಂತ ಫೋನ್ ಮಾಡ್ತೀವಿ. ಅದರಿಂದ ನಮ್ಗೆ ಎಷ್ಟೋ ನಷ್ಟಗಳು ಆಗೋದು ಉಂಟು. ಯಾಕೆ ಅಂದರೆ ಎಷ್ಟೋ ಮನೆಗಳಲ್ಲಿ ಈ ಥರ ಕೆಲಸದವ್ರಿಗೆ ನಾವು ಅಪ್ಡೇಟ್ ಕೊಟ್ಟಿರ್ತೀವಿ, ಕಳ್ತನ ಆಗಿರುತ್ತೆ, ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗೋದು ಉಂಟು. ಸೊ ಇದು ಒಂದು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಈ 3 ಕಂಟ್ರೋಲ್ ಆದ ನಂತರ ಇನ್ನೊಂದು ಫೈನಲ್ ಸ್ಟೇಜ್ ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ಕೆಲಸಗಳನ್ನ ನೀವು
ಮಾಡ್ಕೊತೀರಾ, ಆ್ಯಕ್ಟಿವಾಗಿ ಇರ್ತೀರಾ, ಯಾವತ್ತು ಬೇಕೋ ಅವತ್ತು ಕೆಲಸಗಳನ್ನ ಮಾಡ್ಕೊತೀರಾ, ಬೇಡವಾ ರೆಸ್ಟ್ ತಗೋತೀರಾ. ಅದೇ ನಾವು ಕೆಲಸ ಮಾಡೋರು ಇರ್ತಾರೆ ಅಂತಲೇ ಇಲ್ಲದೇ ಇರೋ ಅವ್ರಿಗೇನು ಅವ್ರು ಬರೀ ಎಲ್ಲೆಲ್ಲಿದೆ ಅದನ್ನು ನೋಡ್ಕೊಂಡು ಅವ್ರೇನು ಕೆಲಸ ಮಾಡಲ್ಲ. ಅವ್ರಿಗೊಂದು ಸೋಪ್ ಆಗಿರ್ಬೋದು, ಸೋಪ್ ಪೌಡರು, ಪ್ರತಿಯೊಂದನ್ನು ಪ್ರತಿದಿನ ನೀವು ಆ ಕೆಲಸ ಮಾಡಬೇಕು, ನೀನು ಈ ಕೆಲಸ ಮಾಡಬೇಕು ಅಂತ ಹೇಳೋಕ್ಕಾದ್ರೂ ನಾವು ಎದ್ದೋಗೇ ಹೋಗಬೇಕು. ಅವರಿಗೆ ನಾವು ತೋರ್ಸೋಕ್ಕಾದ್ರೂ ಈ ಕೆಲಸ ಮಾಡಿ ಅಂತ ತೋರ್ಸೋಕ್ಕಾದ್ರೂ ನಾವು ಎದ್ದೋಗಬೇಕು, ಮಾಡಬೇಕು. ಕೆಲಸ ಅಂತೂ ತಪ್ಪಿದ್ದಲ್ಲ ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಒಂಥರ ಪ್ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನು ಕೆಲಸದವ್ರನ್ನ ಇಟ್ಕೊಂಡೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನನಗೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂದರೆ, ನಾನು ಮಾಡುವಂತಹ ಕೆಲಸದ ಮೇಲೆ ನನಗೆ ಜಾಸ್ತಿ ಗೌರವ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು ತುಂಬ ಇದೆ. ಚಿಕ್ಕ ಕೆಲಸನೇ ಆಗಲಿ, ದೊಡ್ಡ ಕೆಲಸನೇ ಆಗಲಿ, ಅದರದ್ದೇ ಆದ ಒಂದು ಗೌರವ ಸಿಗುತ್ತೆ. ಹಾಗೆ ಬೇರೆಯವರು ಅವಳೇನು ಕೆಲಸದವಳು ಇಟ್ಕೊಂಡಿದ್ದಾಳೆ, ಮಾಡಿಸ್ಕೊತಾಳೆ ಬಿಡು ಅನ್ನೋ ಅಂತಹ ಒಂದು ಅಸಡ್ಡೆ ಮಾತುಗಳನ್ನು ನಾನು ಕೇಳಿದ್ದೀನಿ. ಸೊ ಆ ರೀಸನ್ಗೋಸ್ಕರ ಇಲ್ಲ, ನಮಗೆ ಕೈಯಲ್ಲಿ ಆಗೋದೇ ಇಲ್ಲ, ಇವಾಗ ಪ್ರೆಗ್ನೆನ್ಸಿ ಅಥವಾ ಈಗ ಪಾಪು ಆಗಿದೆ, ಆ ಟೈಮಲ್ಲಿ ನಮಗೆ ಕೆಲಸದವ್ರ ಅವಶ್ಯಕತೆ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಇಟ್ಕೊಳ್ಳೋದಕ್ಕೂ ನಾರ್ಮಲಾಗಿ ಇರ್ತೀವಿ, ಆವಾಗ ಇಟ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗೆ ಇದರಿಂದ ನಾವು ದುಡ್ಡನ್ನ ಕೂಡ ಸೇವ್ ಮಾಡ್ಬೋದು ಅಲ್ವಾ. ಸೊ ನಾನು ಟೋಟಲಿ ಕೆಲಸದವ್ರನ್ನ ಬಿಡಿಸಾದ್ಮೇಲೆ ಟೋಟಲಿ ಒಂದು 3,000-4,000 ಸಾವಿರ ಉಳಿತಾಯ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಎಕ್ಸಸೈಸ್ ಕೂಡ ಆಗ್ತಿದೆ, ಹೆಲ್ತ್ ವೈಸು ಕೂಡ ಹೆಲ್ದಿಯಾಗಿ ಕೂಡ ಇರ್ತೀವಿ ನಾವು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಎಂಡ್ವರೆಗೂ ನೋಡಿ. ಇದೆಲ್ಲ ನಿಮಗೆ ಯಾರ್ಯಾರಿಗೆ ಕರೆಕ್ಟು, ಹೌದು ನಿಜ ರಚನಾ ಹೇಳ್ತಾ ಇರೋದು ಅನ್ನೋಂಥವ್ರು ಒಂದು ಥಮ್ಸಪ್ನ ದಯವಿಟ್ಟು ಕೊಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ವರೆಗೂ ನೋಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಯಾವುದೇ ಕಾರಣಕ್ಕೂ ಮರೆಯಲ್ಲ ತಾನೇ. ಎಸ್, ಹೌದು. ಹಾಗೆ